ಹರೇ ಕೃಷ್ಣ ಎಲ್ರಿಗೂ. ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಪ್ರಕಾರ ಯಾವ ಸಂಖ್ಯೆಯಲ್ಲಿ ಹುಟ್ಟಿದವರ ಜೊತೆ ಮದುವೆ ಆದರೆ ಸಂತೋಷವಾಗಿರ್ತಾರೆ, ಹೊಂದಾಣಿಕೆ ಇರುತ್ತೆ ಅಥವಾ ಅದೃಷ್ಟವನ್ನ ತಂದು ಕೊಡ್ತಾರೆ ಅನ್ನುವಂತಹ ವಿಡಿಯೋ ಸೀರೀಸ್ನಲ್ಲಿ ನಾವಿವತ್ತು 4ನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ 4, 13, 22 ಅಥವಾ 31ನೇ ತಾರೀಕಿನಲ್ಲಿ ಹುಟ್ಟಿದ್ದೀರಾ, ನೀವೆಲ್ಲ ರಾಹು ಗ್ರಹದ ಅಧಿಪತ್ಯಕ್ಕೆ ಒಳಗಾಗಿರ್ತೀರಾ. ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಬೆಸ್ಟ್ ಕಾಂಬಿನೇಷನ್, ಉತ್ತಮವಾದ ಆಯ್ಕೆ ಅಂತ ಹೇಳಿದ್ರೆ 7, 16 ಮತ್ತು 25ನೇ ತಾರೀಕು. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಕೇತು ಗ್ರಹದ ಅಧಿಪತ್ಯಕ್ಕೆ ಒಳಗಾಗಿರ್ತಾರೆ. ಹಾಗಾಗಿ 4ನೇ ಸಂಖ್ಯೆಯವರು 7ನೇ ಸಂಖ್ಯೆಯವರ ಜೊತೆ ಮದುವೆ ಆದರೆ ಖಂಡಿತವಾಗ್ಲೂ ಸಂತೋಷವಾಗಿರ್ತಾರೆ. ಹೇಗೆ ಅಂತ ಹೇಳಿದ್ರೆ, ರಾಹುವಿಗೆ ತಲೆ ಇರುತ್ತೆ, ದೇಹ ಇರೋದಿಲ್ಲ. ಕೇತುವಿಗೆ ದೇಹ ಇರುತ್ತೆ, ತಲೆ ಇರೋದಿಲ್ಲ. ಯಾವಾಗ ರಾಹು ಮತ್ತೆ ಕೇತು ಒಂದಾಗ್ತಾರೆ, ದೇಹ ಒಂದಾಯ್ತು, ಹೆಡ್ ಬಾಡಿ ಕಂಪ್ಲೀಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿದ್ರೆ 6, 15, 24ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಜೊತೆ ಈ 4ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಮದುವೆ ಆದರೆ ಖಂಡಿತವಾಗ್ಲೂ ಹೊಂದಾಣಿಕೆ ಇರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿದ್ರೆ 1, 10, 19 ಮತ್ತು 28ನೇ ತಾರೀಕಲ್ಲಿ ಹುಟ್ಟಿದವರ ಜೊತೆ ಕೂಡ ಇವರು ಮದುವೆ ಆಗ್ಬೋದು. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 5ನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.